ಅಕ್ಷಯ ಬ್ರ್ಯಾಂಡ್ ನನಗೆ ಬೇಡ. ನನಗೆ ಒಂದು ನಂಬಿಕೆನ ಕೊಡಬೇಕು. ಐಎಸ್ ಅಲ್ಲ, ಅದು ಕೊಡು, ಬಂದ್ ಮಾಡಿ ಕೊಡು. ಡಾಕ್ಟರ್ BR ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕಳೆದ ವರ್ಷದ ರೈತರಿಗೆ ಸುಮಾರು 30 ಜನರಿಗೆ ಏನು ಒಬ್ಬರಿಗೆ 4 ಲಕ್ಷ ರೂಪಾಯಿಗಳಂತೆ ಮಂಜೂರಾಗಿತ್ತು. ಆ ಹಣದಲ್ಲಿ 3.5 ಲಕ್ಷ ರೂಪಾಯಿ ಹಣ ಮಂಜೂರಾಗಿತ್ತು. ಹಣದಲ್ಲಿ ಭರವಸೆಯನ್ನು ಕೊಟ್ಟಿದ್ದೇವೆ. ಉಳಿದ ಮೊಬೈಲಿಗೆ ಇವತ್ತು ಮೋಟಾರು ಪಂಪ್ ಸೆಟ್ಟನ್ನು ಕೊಡ್ತಾ ಇದ್ದೀವಿ. ಈ ಒಂದು ಮೋಟಾರು ಪಂಪ್ ಸೆಟ್ ಕೊಡ್ತಕ್ಕಂಥ ಸರಳ ಸಮಾರಂಭದ ಇರ್ತಕ್ಕಂಥ ಇವತ್ತು ಬಡವರಿಗೆ ಯಾರು ಬೋರ್ ಹಾಕೊಳ್ಳಿಕ್ಕೆ ಶಕ್ತಿ ಇಲ್ವೋ ಅಂಥವರಿಗೆ ಕೊಳವೆ ಬಾವಿಯನ್ನು ಕೊರೆದು ಪಂಪು ಮೋಟಾರ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸುಮಾರು 12 ವರ್ಷಗಳಿಂದ ನನ್ನ ಕಾಲಾವಧಿಯಲ್ಲಿ ಪ್ರತಿ ವರ್ಷ ಕೂಡ 30ರಿಂದ 50-60 ಜನರಿಗೆ ಕೊಡ್ತಕ್ಕಂಥ ಮಾಡಿ ಸುಮಾರು 800ರಿಂದ 1,000 ರೈತರಿಗೆ ಉಚಿತವಾಗಿ ಬೋರ್ವೆಲ್ಗಳನ್ನು ಕೊಟ್ಟಿದ್ದೆ. ನಾನು ಅಧ್ಯಕ್ಷನಾಗಿದ್ದ ಅವಧಿಯಲ್ಲಿ 1 ವರ್ಷದಲ್ಲಿ 350 ಜನಕ್ಕೆ ನಾನಿವತ್ತು ಮೋಟಾರ್ ಪಂಪ್ಗಳನ್ನು ಕೊಟ್ಟಿದ್ದೆ. ಒಟ್ಟಾರೆಯಾಗಿ 12 ವರ್ಷಗಳಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ರೈತರಿಗೆ ಮೋಟಾರು ಪಂಪ್ ಸೆಟ್ಟನ್ನು ಕೊಟ್ಟು ಕೊಳವೆ ಬಾವಿಯನ್ನು ಕರೆದು ಅವರಿಗೆ ಸಂಪರ್ಕವನ್ನು ಕೂಡ ಒದಗಿಸಿದ್ದೇವೆ. ಇವತ್ತು ಭಾಳ ಜನ ರೈತರು ಆ ಕೊಳವೆ ಬಾವಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ನನ್ನ ಕಾಲಾವಧಿಯಲ್ಲಿ ಏನು ಕೊಟ್ಟಿದ್ದೀನಿ, ಯಾವ ರೈತರಿಂದ ಕೂಡ ನಾನು 100 ರೂಪಾಯಿ ತಗೊಂಡಿಲ್ಲ. ಬಡವರಿಗೆ ಭೂಮಿ ಕೊಟ್ಟಿದ್ದೇವೆ. ಸುಮಾರು 11,000 ಸಾಲದಲ್ಲಿ ಸ್ಕೀಮಲ್ಲಿ ಸಾಲಗಳನ್ನು ಮಂಜೂರು ಮಾಡಿದ್ದೇವೆ. ಕೊಳವೆ ಬಾವಿ ಕೊಟ್ಟಿದ್ದೇವೆ. ಮತ್ತು ನಾನು ಅಧ್ಯಕ್ಷನಾಗಿದ್ದಾಗ ಇಡೀ ರಾಜ್ಯದಲ್ಲಿ 800 ಓಲೋ ಓವರ್ ಟ್ಯಾಕ್ಸ್ಗಳನ್ನು ಕೊಟ್ಟೆ. ನನ್ನ ಜಿಲ್ಲೆಯಲ್ಲಿ ಬರೀ 60 ಓಲೋಗಳು. ಇವತ್ತು ಕೂಡ ಪ್ರತಿ ವರ್ಷ ಸಾರಥಿ ಯೋಜನೆಯಲ್ಲಿ 1 ವರ್ಷಕ್ಕೆ 5-6 ಮಂದಿಗೆ ನಾವಿವತ್ತು ಆ ಸಾರಥಿ ಯೋಜನೆಯಲ್ಲಿ ವಾಹನ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ. ಹೀಗೆ ಇವತ್ತು ಏನು ಗುತ್ತಿಗೆದಾರ ಸರಬರಾಜು ಮಾಡಿದ್ದಾರೆ. ಸಂಪೂರ್ಣ ತೃಪ್ತಿ ಇಲ್ಲ. ಆದರೂ ಅವರು 2 ವರ್ಷ ಗ್ಯಾರಂಟಿ ಹೇಳ್ತಾ ಇದ್ದಾರೆ. 2 ವರ್ಷದಲ್ಲಿ ಏನಾದರೂ ಕೂಡ ಅದು ರಿಪೇರಿ ಮಾಡಿಸಿ ರಿಪ್ಲೇಸ್ ಕೊಡಲಿಲ್ಲ ಅಂದರೆ ಕಾಂಟ್ರಾಕ್ಟರ್ ಮೇಲೆ, ಅಧಿಕಾರಿಗಳ ಮೇಲೆ ಒಂದು ಜಿಲ್ಲಾ ಅಧಿಕಾರಿಗಳ ಮೇಲೆ ನಾನು ಕ್ರಮ ತಗೊಳ್ತೇನೆ. ಯಾವುದೇ ಕಾರಣಕ್ಕೆ ಬಡವರಿಗೆ ಕೊಡ್ತಕ್ಕಂಥದ್ದು ನಾವು ಗಟ್ಟಿಯಾಗಿರಬೇಕು. ನೇಮಕೋಶ ಕೊಡೋದಕ್ಕೆ ಆಗಬಾರ್ದು ಅಂತ ಹೇಳಿ ಇವತ್ತು ಏನು ಫಲಾನುಭವಿಗಳು ತಾವೆಲ್ಲ ತಗೊಳ್ತಾ ಇದ್ದೀರಿ. ನಮ್ಗೆ ಒಳ್ಳೆಯದಾಗಲಿ, ಒಳ್ಳೆಯ ವ್ಯವಸಾಯ ಮಾಡಿ, ಒಳ್ಳೆಯ ಬೆಳೆ ಬೆಳೀರಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಕೂಡ ಹರಿಸಿ ಶುಭಾಶಯಗಳನ್ನು ಕೋರ್ತೀನಿ.